ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ತೀವ್ರವಾದಂಥ ತನಿಖೆ ನಡೀತಾ ಇದೆ. ಈಗ ನಾಗೇಂದ್ರ ವಿಚಾರಣೆ ಒಂದು ಕಡೆ ಚುರುಕಾಗಿ ನಡೀತಾ ಇದ್ರೆ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ದದ್ದಲ್ ಅವರನ್ನ ಯಾವಾಗ ಬೇಕಾದರೂ ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಇಂದು ರಾತ್ರಿಯೊಳಗೆ ಬಸವನಗೌಡ ದದ್ದಲ್ ಇಡಿ ವಶಕ್ಕೆ ಸಾಧ್ಯತೆಗಳಿದ್ದಾವೆ. ಎಸ್ಐಟಿ ವಿಚಾರಣೆ ಬಳಿಕ ಇಡಿ ಕೈಗೆ ಸಿಗದೆ ದದ್ದಲ್ ನಾಪತ್ತೆಯಾಗಿದ್ದಾರೆ. ಈಗಾಗಲೇ ಬೆಂಗಳೂರು, ರಾಯಚೂರಿನಲ್ಲಿ ದದ್ದಲ್ಗಾಗಿ ಇಡಿ ಹುಡುಕಾಟ ನಡೆಸಿದೆ. ಸದ್ಯ ದದ್ದಲ್ ಎಲ್ಲಿದ್ದಾರೆ ಎಂಬ ಸುಳಿವು ಕೂಡ ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು. ಈ ಹಿನ್ನೆಲೆ ಶಾಸಕನನ್ನ ವಶಕ್ಕೆ ಪಡೆದು ಬೆಂಗಳೂರಿನ ಕಚೇರಿಗೆ ಕರೆತರುವಂತಹ ಸಾಧ್ಯತೆಗಳಿದ್ದಾವೆ. ದದ್ದಲ್ ಕರೆತಂದು ನಾಗೇಂದ್ರರೊಟ್ಟಿಗೆ ಮುಖಾಮುಖಿ ವಿಚಾರಣೆ ನಡೆಸುವ ಸಾಧ್ಯತೆಗಳಿದ್ದಾವೆ. ನೋಡಿ, ಈಗ ದದ್ದಲ್ ಪಾತ್ರ ಕೂಡ ಇದರಲ್ಲಿ ಇದೆ ಅನ್ನೋದು ಕೂಡ ಅವರ ಆಪ್ತರು ಕೊಟ್ಟಿರುವಂತಹ ಮಾಹಿತಿಗಳಿಂದ ಬಂದಿರುವಂತಹ ಒಂದು ಸತ್ಯಗಳಾಗಿದೆ. ಯಾಕೆಂದರೆ SIT ಸುದೀರ್ಘವಾದಂಥ ವಿಚಾರಣೆಯನ್ನು ದದ್ದಲ್ ಮಾಡಿದೆ. ದದ್ದಲ್ಲು ಮೊನ್ನೆ ಹೈಡ್ರಾಮಾ SIT ಕಚೇರಿಯಲ್ಲಿ ನೀವೇ ಅರೆಸ್ಟ್ ಮಾಡಿಬಿಡಿ, ನಾನು ಇಡಿಯವರು ಎತ್ತಕೊಂಡ್ಬಿಡ್ತಾರೆ ಅಂತ. ಈಗ ದದ್ದಲ್ ಎಲ್ಲಿದ್ದಾರೆ ಅನ್ನೋದು ಪತ್ತೆ ಆಗಿದೆ. ಅವ್ರನ್ನ ಕರ್ಕೊಂಡು ಬರಲಾಗ್ತಾ ಇದೆ ಬೆಂಗಳೂರಿಗೆ. ಸಾಧ್ಯತೆಗಳಿದ್ದಾವೆ. ದದ್ದಲ್ ಹಾಗೆ ನಾಗೇಂದ್ರ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ದದ್ದಲ್ ಏನು ಹೇಳಿದ್ರು ಆರಂಭದಲ್ಲಿ, ನನಗೇನು ಸಂಬಂಧ ಇಲ್ಲ ಈ ಕೇಸ್ಗೂ ಅಂತ ಹೇಳಿದ್ರು. ಅಲ್ಲಿ ಅವರ ಒಬ್ಬ ಮಾಜಿ ಆಪ್ತ ಸಹಾಯಕನನ್ನು ವಶಕ್ಕೆ ಪಡೆದಾಗ ಎಲ್ಲ ಬಾಯ್ ಬಿಟ್ಟಿದ್ದ. ಎಷ್ಟು ಹಣ ತೆಗೆದುಕೊಳ್ಳಲಾಗಿತ್ತು, ಎಲ್ಲೆಲ್ಲಿ ಮೀಟಿಂಗ್ ಆಗಿತ್ತು, ಯಾರ್ಯಾರಿಗೆ ಎಷ್ಟು ಕೊಡಲಾಗಿತ್ತು ಅಂತೇಳಿ. ಹಾಗಾಗಿನೇ ಈಗ ದದ್ದಲ್ ಅವರ ಪಾತ್ರ ಇರೋದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಇಡಿ ಅವರು ಅವ್ರನ್ನ ಯಾವಾಗ ಬೇಕಾದರೂ ಕೂಡ ಬಂಧಿಸುವ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ಇಡಿ ಕಸ್ಟಡಿಯಲ್ಲಿ ನಾಗೇಂದ್ರ ಇದ್ದಾರೆ. ಇವ್ರನ್ನೂ ಕೂಡ ವಿಚಾರಣೆ ಒಳಪಡಿಸಿ ಸುದೀರ್ಘವಾಗಿ ಕಸ್ಟಡಿಗೆ ತೆಗೆದುಕೊಳ್ಬೋದು. ಅವ್ರ ಮನೆ ಮೇಲೆ, ಅವ್ರ ಆಪ್ತರ ಮನೆ ಮೇಲೆ ಎಲ್ಲ ರೇಡ್ ಮಾಡಲಾಗಿತ್ತು ಇಡಿ ಅಧಿಕಾರಿಗಳು. ಜೊತೆಗೆ ಅವರ ಆಪ್ತ ಸಹಾಯಕನಿಗೆ ಯಾವ ರೀತಿ ಹಣ ಸಂದಾಯ ಆಗಿತ್ತು, ಇದೆಲ್ಲದರ ಬಗ್ಗೆ ಇಡಿ ಅವರು ಮಾಹಿತಿ ಕಲೆ ಹಾಕಿದರು. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ಹೇಳ್ತಾರೆ. ಸಂತೋಷ್ ಪಟೇಲ್, ಈಗ ನಾಗೇಂದ್ರ ವಿಚಾರಣೆ ತೀವ್ರವಾಗಿ ನಡೀತಾ ಇದೆ. ದದ್ದಲ್ ಅಬ್ಸ್ಕ್ಯಾಂಡು ಈಗ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು. ಮತ್ತು ಅವ್ರನ್ನ ಬೆಂಗಳೂರಿಗೆ ಯಾವಾಗ ಕರ್ಕೊಂಡು ಬರ್ಬೋದು, ಮತ್ತು ಯಾವೆಲ್ಲ ಆಯಾಮದಲ್ಲಿ ಇಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೋದು ಅನ್ನೋದು. ಪ್ರಭು, ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಿರುವಂತದ್ದು, ಅವನ್ನ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಶಾಸಕ ಮತ್ತೆ ಅದರ ನಿಗಮದ ಅಧ್ಯಕ್ಷ ಆಗಿರುವಂತಹ ದದ್ದಲ್ ಏನಿದೆ, ದದ್ದಲ್ ಈಗಾಗಲೇ SIT ಅಧಿಕಾರಿಗಳು ವಿಚಾರಣೆಯನ್ನ ಎದುರಿಸಿದ ಬಳಿಕ ಇಲ್ಲಿಂದ ನಾಪತ್ತೆ ಆಗಿರುವಂತದ್ದು. ಬೆಂಗಳೂರು ಮನೆಯಲ್ಲೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ, ರಾಯಚೂರಿನಲ್ಲೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಇಡಿ ಅಧಿಕಾರಿಗಳು ಅವರ ಸುಳಿವನ್ನ ಪತ್ತೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಇವತ್ತು ತಡರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ಅಷ್ಟರಲ್ಲೇ ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡ್ ಬರುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂತದ್ದು. ಒಂದು ವೇಳೆ ಏನಾದ್ರೂ ಅವರ ಸಂಪರ್ಕಕ್ಕೆ ಸಿಕ್ಕಿ ನಾಳೆ ಅವರೇ ತಾವಾಗೆ ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗುವುದಾಗಿ ಹೇಳಿಕೆ ಕೊಟ್ಟರು ಕೂಡ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಈಗಾಗಲೇ ಇಡೀ ಪ್ರಕರಣದ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಅವರ ಆಪ್ತ ವಲಯದಲ್ಲಿ ಇರುವಂತವ್ರು ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಒಂದಿಷ್ಟು ಹಣಕಾಸಿನ ವ್ಯವಹಾರ ವಹಿವಾಟು ಆಗಿರುವಂತದ್ದು SIT ಅಧಿಕಾರಿಗಳ ತನಿಖೆಯಲ್ಲೂ ಕೂಡ ಪತ್ತೆ ಆಗಿರುವಂತದ್ದು. ಆ ಎಲ್ಲಾ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಅವರ ಆಪ್ತ ಏನು ಪಂಪಣ್ಣ ಏನಿದ್ದ ಅವನಿಗೆ 55 ಲಕ್ಷ ರೂಪಾಯಿ ಕೂಡ ಆಗಿರುವಂತದ್ದು. ಅದರ ಜೊತೆಗೆ ಈ ನಕಲಿ ಈ ಖಾತೆಗಳನ್ನ ತೆಗೆಯುವಲ್ಲಿರ್ಬೋದು, ಇಡೀ ನಿಗಮದಲ್ಲಿ 187 ಕೋಟಿ ಯೋಜನೆಯಲ್ಲಿ 94 ಕೋಟಿ 73 ಲಕ್ಷ ರೂಪಾಯಿ ಹಗರಣ ಏನ್ ನಡೆಯುತ್ತೆ, ಅದರಲ್ಲಾಗಿರುವಂತಹ ಹಣದ ವಹಿವಾಟಿನ ಬಗ್ಗೆ ಇವ್ರಿಗೂ ಕೂಡ ಮಾಹಿತಿ ಇತ್ತು, ಇವರ ಸೂಚನೆಗಳು ಇತ್ತು ಅನ್ನೋ ಮಾಹಿತಿಗಳು ಕೂಡ ಮೂಲಗಳ ಪ್ರಕಾರ ಲಭ್ಯವಾಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಇವತ್ತು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ರೆ ಅವರ ಹಣಕಾಸಿನ ವಹಿವಾಟು ಇರ್ಬೋದು, ಇತ್ತೀಚೆಗೆ ಅವರು ಪರ್ಚೇಸ್ ಮಾಡಿರುವಂತಹ ಭೂಮಿಗಳಿರ್ಬೋದು, ಇಲ್ಲ ಮನೆ ಇರ್ಬೋದು, ಅದಕ್ಕೆ ಸಿಕ್ಕಿರುವಂತಹ ಹಣಕಾಸು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಅದರ ಮೂಲ ಕೂಡ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಹೀಗೆ ಹಲವು ಆಯಾಮಗಳಲ್ಲೂ ಕೂಡ ಒಂದು ಇಡಿ ಅಧಿಕಾರಿಗಳ ತನಿಖೆಯನ್ನು ಮಾಡಬೇಕಾಗತ್ತೆ. ಆದ್ರೆ ಇಡಿ ಅಧಿಕಾರಿಗಳ ಕೈಗೆ ಇನ್ನೂ ಕೂಡ ದದ್ದಲ್ ಸಿಕ್ಕದೇ ಇರುವಂತದ್ದು, ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾವುದೇ ರೀತಿಯ ತಪ್ಪನ್ನ ಮಾಡದೇ ಇದ್ದಿದ್ರೆ, ಅವರಲ್ಲಿ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಇಡಿ ಅಧಿಕಾರಿಗಳ ಒಂದು ವಿಚಾರಣೆ ಅವರು ಧೈರ್ಯವಾಗಿ ಬಂದು ಎದುರಿಸಬಹುದಿತ್ತು. ಆದ್ರೆ ಇದುವರೆಗೂ ಅವರು ಇಡಿ ಕಚೇರಿಗೆ ಹಾಜರಾಗದೇ ಇರುವಂತದ್ದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.